ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮಳೆ ಕಮ್ಮಿಯಾಗಿ ಬಿಸಿಲು ಜಾಸ್ತಿ ಬರ್ತಾ ಇರೋದ್ರಿಂದ ನಮ್ಮ ಗಾರ್ಡನ್ಗೆ ಸ್ವಲ್ಪ ನೀರಿನ ಅವಶ್ಯಕತೆ ಜಾಸ್ತಿ ಇದೆ. ಏಕೆ ಅಂತ ಅಂದರೆ ನಮ್ಮ ಗಾರ್ಡನಲ್ಲಿರೋ ಗಿಡಗಳಿಗಾಗಿರ್ಬೋದು ಅಥವಾ ತರಕಾರಿ ಸೊಪ್ಪಿನ ಗಿಡ ಯಾವುದಕ್ಕಾದ್ರೂ ಕೂಡ ನಾನು ಇದಕ್ಕೆಲ್ಲ ನೀರು ಮೇಂಟೈನ್ ಮಾಡಬೇಕು ಅಂದರೆ ನನಗೆ 1000 ಲೀಟ್ರ್ ನೀರು ಬೇಕು. ಅಷ್ಟು ನೀರು ತೊಗೊಳ್ತಾ ಇದೆ ಇವಾಗ ನಮ್ಮ ಗಾರ್ಡನ್ಗೆ. ನೋಡಿ, ಕೋತಿಗಳೆಲ್ಲ ಪರಂಗಿಕಾಯಿನ ಕಿತ್ತು ಕೆಳಗಡೆ ಹಾಕ್ತವೆ. ಬಂದು ಕಾಯಿನೇ ಕಿತ್ತು ಎಸ್ದು ಬಿಡ್ತವೆ. ಅಲ್ಲಿ ಹಣ್ಣಾಗೋಕ್ಕೆ ಬಿಡೋದಿಲ್ಲ. ಅಲ್ಲಿ ನೋಡಿ ಎಷ್ಟೊಂದು ಕಾಯಿಗಳನ್ನೆಲ್ಲ ಕಿತ್ತು ಎಸ್ದು ಬಿಟ್ಟಿದ್ದಾವೆ. ಬಂದಾಗೆಲ್ಲ ಹೀಗೆ ಮಾಡ್ತವೆ. ಎಷ್ಟು ಕಾಯಿಗಳನ್ನ ಕಿತ್ತು ಕೆಳಗಡೆ ಹಾಕ್ಬಿಟ್ಟು ಹೋಗ್ತಾವೆ. ತಿನ್ನೋದು ಇಲ್ಲ, ಬರೀ ವೇಸ್ಟ್ ಮಾಡೋದೇ ಅದ್ರ ಕೆಲಸ. ನೋಡಿ, ಏನೂ ಬಿಡೋದಿಲ್ಲ ಗಾರ್ಡನ್ನಲ್ಲಿ. ಒಂದು ತರಕಾರಿ ಹಾಕಿದ್ರೂ ಕೂಡ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತವೆ. ಈಗ ಒಂದು ಸ್ವಲ್ಪ ಬಿಸಿಲು ಕಮ್ಮಿ ಆಗಿದೆ. ಸಾಯಂಕಾಲ ಬಂದಿದ್ದೀನಿ ಗಾರ್ಡನ್ಗೆ. ಎಲ್ಲದಕ್ಕೂ ಸ್ವಲ್ಪ ನೀರು ಹಾಕ್ಬಿಡ್ತೀನಿ ಮೊದಲಿಗೆ. ಏಕೆಂದರೆ ಎಲ್ಲ ಬಾಡೋಗಿರೋ ಥರ ಕಾಣಿಸ್ತಿದೆ. ಅಷ್ಟು ಬಿಸಿಲು ಹೊಡಿತಾ ಇದೆ ಇವಾಗ. ಜಾಸ್ತಿನೇ ಬಿಸಿಲಾಗ್ಬಿಟ್ಟಿದೆ. ಮಳೆ ಬರೋವರೆಗೂ ನಮಗೆ ಈ ನೀರಿಂದೇ ಒಂದು ದೊಡ್ಡ ಸಮಸ್ಯೆ ಇವಾಗ. ನೋಡಿ, ಇವಾಗೆಲ್ಲ ನೀರೆಲ್ಲ ಹಾಕಿದ್ದಾಯಿತು. ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಎಲ್ಲದಕ್ಕೂ ನೀರು, ಇಷ್ಟು ಗಿಡಗಳಿಗೆಲ್ಲ ನೀರು ಮೇಂಟೈನ್ ಮಾಡಬೇಕು. ಇನ್ಮೇಲೆ ನೀರು ಕಮ್ಮಿ ಮಾಡಿಬಿಡ್ತಾರೆ ನಮ್ಮ ಮನೆ ಹತ್ರ. ಇವಾಗ ಹೆಂಗಿದ್ರು ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ನೀರು ಜಾಸ್ತಿ ಬಿಡ್ತಾಯಿದ್ರು. ಆದರೆ ಗಿಡಗಳ್ಗೆ ಆಗ್ತಿರ್ಲಿಲ್ವಲ್ಲ, ನೀರು ಮೇಂಟೈನ್ ಆಗ್ತಾಯಿತ್ತು. ಇವಾಗ ನೀರು ಕಮ್ಮಿ ಮಾಡ್ತಾರಲ್ಲ, ಬೇಸಿಗೆ ಸ್ಟಾರ್ಟ್ ಆಯಿತು ಅಂದರೆ ನೀರು ಸ್ವಲ್ಪ ಕಮ್ಮಿ ಮಾಡಿಬಿಡ್ತಾರೆ ಬಿಡೋದನ್ನೇ. ಈಗ ಎಲ್ಲ ಗಿಡಗಳ್ಗೂ ನೀರು ಹಾಕಬೇಕು ಅಂದರೆ ತುಂಬಾ ಕಷ್ಟ. ನೋಡಿ, ನಮ್ಮ ಮನೆ ಹತ್ರ 2 ಅಡಿಕೆ ಗಿಡ ಇದೆ. ಕಾಯಿ ತುಂಬ ಕಚ್ಚಿ ನಿಂತಿದೆ. ನೋಡಿ, ಒಂದು ಅಡಿಕೆ ಗಿಡ 2 ಇದ್ದಾವೆ. ಇದು ಚಿಕ್ಕದು, ಅದು ಪಕ್ಕದಲ್ಲಿರೋದೊಂದು ದೊಡ್ಡದು. ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ಕೊಬಿಡ್ತೀನಿ. ನಾನು ನೀರು ಯಾಕೆ ಹಾಕ್ತೆ ಅಂತಂದರೆ ಮಧ್ಯಾಹ್ನದಿಂದ ತುಂಬಾ ಬಿಸಿಲಾಗಿರೋದ್ರಿಂದ ಎಲ್ಲ ಒಣಗೋಗಿರೋ ಥರ ಕಾಣಿಸ್ತಾ ಇತ್ತು. ಫ್ರೆಶ್ಶಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಮೊದಲಿಗೆ ನೀರು ಹಾಕ್ಬಿಟ್ಟು ಆಮೇಲೆ ಕಿತ್ಕೊಳ್ತಾ ಇದ್ದೀನಿ ನಾನು ಸೊಪ್ಪನ್ನು. ಫ್ರೆಶ್ಶಾಗಿರೋ ಸೊಪ್ಪು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನಿವಾಗ ಸೊಪ್ಪನ್ನ ಮೊದಲಿಗೆ ಹಾರ್ವೆಸ್ಟ್ ಮಾಡ್ಕೊಬಿಡ್ತೀನಿ. ಈಗ ನಾವು ಮೆಂತ್ಯ ಸೊಪ್ಪನ್ನ ನಾವೇ ಬೆಳೆದು ನಾವು ತಿಂಡಿ ರೆಡಿ ಮಾಡೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ. ತಿಂಡಿನೂ ಕೂಡ ನಾವೇ ಬೆಳೆದಿರೋದ್ರಿಂದ. ಯಾಕೆ ಅಂದರೆ ನಾವು ಯಾವುದೇ ರೀತಿಯಾದಂತಹ ರಾಸಾಯನಿಕ ಗೊಬ್ಬರನ ಯೂಸ್ ಮಾಡಿಲ್ಲ. ಬರೀ ನೈಸರ್ಗಿಕ ಗೊಬ್ಬರ ಮಾತ್ರ ನಾನು ಹಾಕೋದು. ಬೆಳಗ್ಗೆ ಎದ್ದು ರೆಡಿ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಸಂಜೆನೇ ಸ್ವಲ್ಪ ಸೊಪ್ಪನ್ನೆಲ್ಲ ಕಿತ್ಕೊಳ್ತಾ ಇದ್ದೀನಿ. ಈಗ ಪಾಟ್ನ ರೆಡಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಎಣ್ಣೆ ಕ್ಯಾನ್ಗಳು ಇರ್ತಾವಲ್ಲ ಮನೆಗಳಲ್ಲಿ, ನಾವು ಎಣ್ಣೆ ತೊಗೊಂಬಂದಿರೋವು, ಅವನ್ನೇ ನಾವು ಕಟ್ ಮಾಡ್ಕೊಂಡು ನೀಟಾಗಿ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಬೋದು. ನಮಗೆ ವೆರೈಟಿ ಡಿಸೈನ್ಗಳು ಬೇಕು ಈ ಥರ ಕ್ಯಾನ್ಗಳಲ್ಲಿ ಅಂತ ಅಂದರೆ ನಾವು ಡಿಸೈನಾಗೂ ಮಾಡ್ಕೊಬೋದು. ಬೇಡ ಡಿಸೈನು ಅಂತ ಅಂದರೆ ಸುಮ್ಮನೆ ಅದೆಷ್ಟು ಇದಾಗಿರ್ತದೆ ನೋಡಿ, ಅದಕ್ಕೆ ಮಧ್ಯೆ ಕಟ್ ಮಾಡಿ ನಾವು ಗಿಡಗಳ್ನೂ ಕೂಡ ಹಾಕ್ಕೊಬೋದು. ನಾನು ಯಾವ್ಯಾವ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಮತ್ತು ಇದರಿಂದ ನಾವು ಪಾಟ್ಗಳನ್ನ ಮನೆಗಳಲ್ಲೇ ಈ ರೀತಿ ಯಾವುದಾದ್ರೂ ಒಂದು ಎಣ್ಣೆ ಕ್ಯಾನ್ಗಳು ಮತ್ತು ಪೇಂಟ್ ನಾವು ಯಾವುದಾದ್ರೂ ಯೂಸ್ ಮಾಡ್ಕೊತಾನೆ ಇರ್ಬೋದು. ನಾವು ಪಾಟ್ಗಳನ್ನ ದುಡ್ಡು ಕೊಟ್ಟು ತೊಗೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ನೋಡಿ, ನನಗೆ ಈ ಥರ ಡಿಸೈನ್ದೊಂದು ಬೇಕಾಗಿತ್ತು. ಅದಕ್ಕೆ ನಾನು ಈ ಥರ ಡಿಸೈನ್ಗೆ ಒಂದಕ್ಕೆ ಮಣ್ಣು ತುಂಬಿಕೊಂಡು ಸೇವಂತಿಗೆ ಸಸಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಪಾಟ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಬೇರೆ ರೀತಿ ಯಾವ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಮತ್ತು ಗಿಡಗಳನ್ನ ನಾವು ಸೇವಂತಿಗೆ ಸಸ್ಯಗಳಾಗಿರ್ಬೋದು, ಡಿಸೈನ್ ನಾವು ಯಾವ ಬೇಕಾದರೂ ಹಾಕೋಬೋದು. ಮತ್ತು ಪೇಂಟಿಂಗ್ ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಪೇಂಟಿಂಗ್ ಏನು ಮಾಡ್ತಾಯಿಲ್ಲ, ಸುಮ್ಮನೆ ಹಾಗೆ ಡಿಸೈನಾಗಿರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ಕಟ್ಟಿಂಗ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಸೇವಂತಿಗೆ ಸಸಿಗಳನ್ನ ಬೇರೆ ಪಾಟ್ಗಳ್ಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯಾವ್ಯಾವ ಕಟ್ಟಿಂಗ್ ಬಂದಿದ್ದಾವೆ ಮೊದಲಿಗೆ ಹಾಕಿದವು ಅದನ್ನು 1-2 ಕಿತ್ಕೊಳ್ತಾ ಇದ್ದೀನಿ. ಇವಾಗ ಆ ಪಾಟ್ಗೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಒಂದು 3 ಸಸಿನ ನಾನು ಕಿತ್ಕೊಂಡಿದ್ದೀನಿ. ಇದನ್ನೆಲ್ಲ ಕಟ್ಟಿಂಗ್ಸ್ ಹಾಕ್ಕೊಂಡಿದ್ದೀನಿಪ್ಪ. ಇವಾಗ ಸೀಸನ್ ಕಮ್ಮಿ ಆಗೋಯ್ತಲ್ಲ ಸೇವಂತಿಗೆ ಗಿಡಗಳು, ಆವಾಗಲೇ ನಾನು ಕಮ್ಮಿ ಆಗ್ತಾಯಿದ್ದಂಗೆ ಒಂದು ಸ್ವಲ್ಪ ಕೊಡಿನೆಲ್ಲ ಕಿತ್ತು ಇವಾಗ ಕಟ್ಟಿಂಗ್ಸ್ನ ಹಾಕ್ಕೊಂಡಿದ್ದೆ. ಅವನ್ನ ನಾನು ಇವಾಗ ಒಂದೇ ಒಂದು ಗಿಡಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಪಾಟ್ಗಳನ್ನ ಬುಕ್ ಮಾಡ್ಕೊಂಡಿದ್ದೀನಿ, ಅವಿನ್ನೂ ಬಂದಿಲ್ಲ. ನೆಲಕ್ಕೆ ಹಾಕಿದ್ರೆ ತುಂಬಾ ನೀರು ಜಾಸ್ತಿ ಬೇಕು. ಇವಾಗ ಸಮ್ಮರ್ ಸ್ಟಾರ್ಟ್ ಆಗೋದ್ರಿಂದ, ಬೇಸಿಗೆ ಸ್ಟಾರ್ಟ್ ಆಗೋದ್ರಿಂದ ನೀರಿನ ಅವಶ್ಯಕತೆ ಜಾಸ್ತಿ ಇದೆಯಲ್ಲ, ಅದಕ್ಕೋಸ್ಕರ ನಾನು ಪಾಟಲ್ಲಾದರೆ ನೀರು ಸ್ವಲ್ಪ ಕಮ್ಮಿ ತೊಗೊಳುತ್ತೆ. ನೆಲಕ್ಕಾದರೆ ತುಂಬಾ ನೀರು ಬೇಕು. ನೋಡಿ, ನಾನು ಯಾವ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಈ ರೀತಿ ಡಿಸೈನ್ನ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡಿ ನಾವು ಸೇವಂತಿಗೆ ಗಿಡಗಳನ್ನ ಬೆಳೆಸ್ಕೋಬೋದು. ನೋಡಿ, ನಾನು ಈ ಥರ
ಅದು ಕೂತ್ಕೊಳ್ಳೋ ರೀತಿಯೂ ಕೂಡ ಡಿಸೈನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಮಗೆ ಡಿಸೈನ್ ಬೇಡ ಅಂತ ಅನ್ನೋರು ನಾರ್ಮಲಾಗೆ ಒಂದು ಇದಾಗಿ ಕಟ್ ಮಾಡಿಕೊಂಡು ಇಟ್ಕೋಬೋದು. ನೋಡಿ ಈ ಥರ ಡಿಸೈನ್ ಬೇಕಾದರೂ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಇಲ್ಲ ನಮಗೆ ಡಿಸೈನ್ ಬೇಡ, ಈ ರೀತಿ ಕಟ್ ಮಾಡಿಕೊಂಡೆ ಹೂವಿನ ಗಿಡ ಹಾಕ್ಕೋತೀವಿ ಅಂದರೆ ಈ ರೀತಿಯೂ ಮಾಡ್ಕೋಬೋದು ಸ್ನೇಹಿತರೆ. ನೋಡಿದ್ರಲ್ಲ ಇವತ್ತಿನ ವೀಡಿಯೋನ. ಯಾರೆಲ್ಲ ಇವತ್ತಿನ ವೀಡಿಯೋ ನೋಡಿದ್ದೀರಾ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.